ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಶ್ವೇತಾ ಸಂಸಾರಕ್ಕೆ ಸ್ವಾಗತ. ಇವತ್ತು ಸೂಪರಾಗಿರೋ ಸಾಂಬಾರು ಮಾಡ್ತಾಯಿದ್ದೀನಿ. ಅವರೆಬೇಳೆ, ಕಡಲೆಕಾಳು ನೆನೆಸಿದ ಕಡಲೆಕಾಳು, ಆಲೂಗಡ್ಡೆ, ಬದನೆಕಾಯಿ ಬೆಳೆಸಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಅದ್ಭುತವಾಗಿರುತ್ತೆ. ನಾವು ಯಾವಾಗಲೂ ಒಂದೇ ಥರದ್ದು ಊಟ ಮಾಡಿ ಬೇಜಾರಾದಾಗ ಈ ಥರ ಸಾಂಬಾರು ಮಾಡ್ಕೊಂಡು ಊಟ ಮಾಡೋದ್ರಲ್ಲಿ ತುಂಬ ರುಚಿ ಇರುತ್ತೆ. ನಾನು ಒಂದು ಕುಕ್ಕರ್ಗೆ ಅವರೆಬೇಳೆ, ಸ್ವಲ್ಪ ಕಡಲೆಕಾಳು ನೆನೆಸಿಟ್ಕೊಂಡಿದ್ದೆ, ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೇ ಒಂದು 3 ಆಲೂಗಡ್ಡೆ ಮೇಗಲೆ ಸಿಪ್ಪೆ ತೆಗೆದುಬಿಟ್ಟು ಇದಕ್ಕೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕುಕ್ಕರಿಗೆ ಹಾಕ್ಬಿಟ್ಟು ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಕ್ಯಾಪ್ ಮುಚ್ಚಿ ಒಂದು ವಿಷಲ್ ತೆಗೆದ್ರೆ ಆಯಿತು. ಇದಕ್ಕೇ ಖಾರ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೇ ಯಾವುದೇ ಸಾಂಬಾರಾದರೂ ಒಂದು ಸ್ವಲ್ಪ ಹುಳಿ ಇದ್ರೇ ಚೆಂದ ಅಲ್ವ. ಹಂಗಾಗಿ ನಾನು ಸ್ವಲ್ಪ ಹುಳಿ ಸೇರಿಸ್ತಾ ಇದ್ದೀನಿ. 2 ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ ಒಂದು 2 ಸ್ಪೂನು, 1 ಸ್ಪೂನ್ ಖಾರದ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ. ನಾವು ಯಾವುದನ್ನು ಸಹ ಫ್ರೈ ಮಾಡ್ಕೊತಾ ಇಲ್ಲ, ಹಾಗೆಯೇ ಹಸಿ ಮಸಾಲೆನೇ ರುಬ್ಕೊತಾ ಇದ್ದೀನಿ. ರುಬ್ಬಿರೋದಾಗಿದೆ, ಆದಷ್ಟು ಒಂದು ಸ್ವಲ್ಪ ನೈಸಾಗಿ ರುಬ್ಕೊಳ್ಳಿ. ಒಂದು ವಿಷಲ್ ತೆಗೆದ್ಮೇಲೆ ಈ ಥರ ಬೇಳೆ, ಕಾಳು, ಆಲೂಗಡ್ಡೆ ಎಲ್ಲ ಬೆಂದಿದೆ. ಒಗ್ಗರಣೆಗೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕಿ ಅದು ಸಾಸಿವೆ ಹಾಕಿ ಚಿಟಪಟ್ಟಾದಮೇಲೆ ಈರುಳ್ಳಿ, ಸ್ವಲ್ಪ ಕರಿಬೇವನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೇ ನಾನು 2 ಬದನೆಕಾಯಿನ ಸಹ ಸಣ್ಣದಾಗಿ ಹೆಚ್ಚಿಬಿಟ್ಟು, ಹಸಿರು ಬದನೆಕಾಯಿ ಈ ಥರ ಸೇರಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಈ ಬದನೆಕಾಯಿ. ಖಂಡಿತವಾಗಲೂ ಈ ಬದನೆಕಾಯಿ ಸಿಕ್ಕಿದರೆ ಬಿಡಬೇಡಿ, ತುಂಬ ಚೆನ್ನಾಗಾಗುತ್ತೆ. ಸಾಂಬಾರು, ಪಲ್ಯ, ಎಣ್ಗಾಯಿ ಪಲ್ಯಕ್ಕಂತೂ ಅದ್ಭುತವಾಗಿರುತ್ತೆ. ನಾವು ನೀರು ಹಾಕ್ತಾನೆ ಬೇಯಿಸ್ತಾ ಇದ್ದೀನಿ, ಒಗ್ಗರಣೆಯಲ್ಲೇ ಬೆಂದ್ಕೋಬೇಕು. ಆ ರೀತಿ ಆದರೆ ತುಂಬ ಚೆನ್ನಾಗಾಗುತ್ತೆ ಬದನೆಕಾಯಿ. ಇಷ್ಟು ಸಾಫ್ಟ್ ಆದರೆ ಸಾಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದಕ್ಕೇ ನಾವು ಒಗ್ಗರಣೆ ಪಲ್ಯ ಮಾಡ್ಕೊಳೋದಾದರೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಹುಚ್ಚೆಳ್ಳು ಪುಡಿ ಹಾಕಿದರೆ ಪಲ್ಯ ಟೈಪ್ ಆಗಿಬಿಡುತ್ತೆ. ಇದಕ್ಕೆ ನಾವು ರುಬ್ಬಿರೋ ಖಾರನ ಸಹ ಸೇರಿಸ್ತಾ ಇದ್ದೀನಿ. ನಿಮಗೆ ತಿಕ್ನೆಸ್ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ತಿಳಿಯೋದಪ್ಪ ನೀವು ಅದ ನೋಡ್ಕೊಂಡು ಸಾಂಬಾರು ಮಾಡ್ಕೊಳ್ಳಿ. ಜಾರ್ ತೊಳೆದ ನೀರು ಸೇರಿಸ್ಬಿಟ್ಟು ಇದಕ್ಕೆ ನಾನು ನೀಟಾಗಿ ತಿರುಗಿಸ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ. ಬ್ಯಾಚುಲರ್ಸ್ಗಾಗಿರ್ಬೋದು, ಬಿಗಿನರ್ಸ್ಗಾಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ. ನಾನು ಬೇಳೆ, ಆಲೂಗಡ್ಡೆ ಬೇಯಿಸಿಟ್ಕೊಂಡಿರೋದನ್ನು ಸಹ ನಾನು ಒಗ್ಗರಣೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಹದವಾಗಿದ್ರೆ ಸಾಕು. ನಾನು ಇವತ್ತು ರೈಸ್ ಜೊತೆಗೆ, ಮುದ್ದೆ ಜೊತೆಗೆ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಚಪಾತಿ, ರೊಟ್ಟಿ, ದೋಸೆ ಯಾವುದಕ್ಕಾದ್ರೂ ಕಾಂಬಿನೇಷನ್ ತುಂಬಾ ಚೆನ್ನಾಗಾಗುತ್ತೆ. ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ತೀನಿ. ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು. ಈ ಟೈಮಲ್ಲೇ ನೀವು ಉಪ್ಪು ಖಾರ ಒಂದು ಸಲ ಚೆಕ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಪ್ಲೇಟ್ ಮುಚ್ಚಿ ಒಂದು 5 ರಿಂದ 6 ನಿಮಿಷ ಕುದಿ ಬರಬೇಕು. ಈಗ ಜಸ್ಟ್ ಒಂದು ಕುದಿ ಬಂದಿದೆ. ಒಂದು ಸರಿ ತಿರುಗಿಸ್ಕೊಂಡ್ಬಿಟ್ಟು ನೀಟಾಗಿ ಇನ್ನೊಂದು ಸರಿ ಪ್ಲೇಟ್ ಮುಚ್ಚಿ ಕ್ಲೀನಾಗಿ ಒಂದು 5 ರಿಂದ ಮಿನಿಮಮ್ ಒಂದು 4 ನಿಮಿಷ ಕುದಿಬೇಕು. ಈಗ ಒಂದು 2 ನಿಮಿಷ ಆಗಿದೆ. ಇನ್ನೊಂದು 4 ನಿಮಿಷ ಕುದ್ರೆ ಸಾಂಬಾರು ಒಳ್ಳೆ ರೀತಿ ರೆಡಿ ಆಯಿತು. ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಾಗುತ್ತೆ. ಒಳ್ಳೆ ಪರಿಮಳ ಕೂಡ ಬರ್ತಾಯಿದೆ. ತುಂಬ ಚೆನ್ನಾಗಿರುತ್ತೆ. ರೈಸ್ ಜೊತೆಗಂತೂ ಹಾಕೊಂಡು ಅದಕ್ಕೆ ಪಲ್ಯ ನೆಂಚ್ಕೊಳಕ್ಕೆ ಸೈಡ್ ಡಿಶ್ಶಾಗಿ ಏನಾದರೂ ಇಟ್ಕೊಂಡು ಊಟ ಮಾಡ್ತಾಯಿದ್ರು, ಉಪ್ಪಿನಕಾಯಿ ಇಟ್ಕೊಂಡು ಊಟ ಮಾಡ್ತಾಯಿದ್ರೂ ತುಂಬ ಚೆನ್ನಾಗಾಗುತ್ತೆ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ನೀವು ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಹಾಕಿ. ನೀವು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಆಗೋಯಿತು. ಕ್ಲೈಮ್ಯಾಕ್ಸಾಗಿ ನಾನು ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.